ಜೀವನದಾಗ ಪ್ರತಿಯೊಂದು ವಿಷಯದಾಗ ಏನು ಬೇಕ್ರಿ ತಾಳ್ಮೆ ಬೇಕ್ರಿ. ತಾಳ್ಮೆ ಇದ್ರೆ ಜೀವನ ಅಂತಾರು. ಆದ್ರೆ ಯೂಟ್ಯೂಬ್ದಾಗ ಏನು ಬೇಕ್ರಿ ತಾಳ್ಮೆ ಬೇಕೋ ಬೇಡ್ರಿ. ಯೂಟ್ಯೂಬ್ದಾಗ ಬರ್ರಿ ನೋಡೋಣಂತ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನೀವೆಲ್ಲ ಆರಾಮದಿರಿ ತನ್ಕೊತೀನಂತ. ನಾನು ಕೂಡ ಸೂಪರಾಗಿ ಆರಾಮದೀನಿ ರೀ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದ್ರೆ ಯೂಟ್ಯೂಬ್ದಾಗ ಏನಂತಾರೆ ತಾಳ್ಮೆ ಬೇಕೋ ಬೇಡ ಅನ್ಬೋದನ್ನ ಹೇಳ್ತೀನಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇಷ್ಟ ಬಂದಿರ ಏನು ಮಾಡ್ರಿ, ಇದು ಮಾಡ್ರಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋ ಇಷ್ಟವಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು ಮಾಡಿ ಸ್ನೇಹಿತರೆ. ಬರ್ರಿ ಹೇಳ್ತೀನಂತ ತಾಳ್ಮೆ ಬೇಕೋ ಬೇಡ ಯೂಟ್ಯೂಬ್ದಾಗ. ಲೈಫ್ ಅಂದ್ರೆ ಏನ್ರಿ? ಜೀವನ ಅಂದ್ರೆ ಏನ್ರಿ? ಜೀವನ ಎಂಬುದು ದೊಡ್ಡ ಪೈ ಅನ್ನೋದು. ದೇವರ ಭೂಮಿ ಮ್ಯಾಗ ಯಾವ ರೀತಿ ಹುಟ್ಟಿಸಿರ್ತಾನೋ, ಹುಟ್ಟು ಸಾವಿನ ನಡಬರ್ಕಿರೋದೇ ಒಂದು ಜೀವನ. ಇಲ್ಲಿ ದೊಡ್ಡ ಪಯಣ. ಅದರಂತೆ ಈ ಪಯಣದ ಜೊತೆ ಇನ್ನೊಂದು ಪಯಣ ಐತಿ ನಮ್ದು. ಯಾವ ಪಯಣ ರೀ ಸ್ನೇಹಿತರೆ? ಇರೋದು ಪಯಣ ಯಾವ್ದ್ರಿ? ಯೂಟ್ಯೂಬ್ ಪಯಣ. ಈಗ ಜೀವನದಾಗ ತಾಳ್ಮೆ ಬೇಕು, ಪ್ರತಿಯೊಂದಕ್ಕೂ ತಾಳ್ಮೆ ಬೇಕು. ನಾವು ಏನೇ ಮಾಡ್ಬೇಕಾದ್ರೂ ಕೂಡ ಎಂಥ ತಾಳ್ಮೆ ಬೇಕು. ಅದು ಎಂಥ ತಾಳ್ಮೆ ಇದ್ರನ ನಮಗೆ ಜಯ ಎಂಬುದು ಸಿಗ್ತೈತಿ, ನಮ್ಮ ಗುರಿ ಎಂಬುದು ಮುಟ್ಟಾಕ ಸಾಧ್ಯೈತಿ. ಅದರಂತೆ ಸ್ನೇಹಿತರೆ, ಯೂಟ್ಯೂಬ್ದಾಗ ಕೂಡ ತಾಳ್ಮೆ ಬೇಕೋ ಬೇಡ್ರಿ? ಬೇಕ್ರಿ ತಾಳ್ಮೆ ಯೂಟ್ಯೂಬ್ದಾಗ ಕೂಡ ತಾಳ್ಮೆ ಬೇಕ್ರಿ. ಈಗ ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ ನಾವು. ಚಾನಲ್ ಕ್ರಿಯೇಟ್ ಮಾಡಿದ ಬಳಿಕ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ವಿಡಿಯೋ ಅಪ್ಲೋಡ್ ಮಾಡಿದ ಬಳಿಕ ವಿಡಿಯೋದು 4 ಜನ ಇಷ್ಟಪಡಬೇಕು. 4 ಜನ ಇಷ್ಟಪಟ್ಟು ಒಂದು ಇದನ್ನು ಕೊಡಬೇಕು, ಎಂಥ ಲೈಕ್ ಕೊಡಬೇಕು. ಲೈಕ್ ಕೊಟ್ಟು ಎಂಥ ಕಮೆಂಟ್ ಮಾಡಬೇಕು. ಅದು ಕಮೆಂಟ್ ಮಾಡಿದ ಬಳಿಕ ನಮ್ಮ ಚಾನಲ್ ಅದೇ ಅಂತ ಕಂಟೆಂಟ್, ನಮ್ಮ ಚಾನಲ್ ವಿಡಿಯೋಗಳು ಇಷ್ಟ ಆದ್ರೆ ಅವ್ರು ಏನು ಮಾಡ್ತಾರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ರೀ. ಹೌದಲ್ರಿ? ಸಬ್ಸ್ಕ್ರೈಬ್ ಆಗ್ತಾರೆ. ಇವೆಲ್ಲ ಆಗ್ಬೇಕಾದ್ರೆ ಸ್ವಲ್ಪ ದಿವಸ ಏನು ಬೇಕ್ರಿ? ಒಂದು ಸ್ವಲ್ಪ ಟೈಮ್ ಬೇಕ್ರಿ. ಅಲ್ಲಿವರು ಮನುಷ್ಯ ಏನಿರ್ತಾರಲ್ಲ ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಈಗ ಹುಟ್ಟಿದ ಕೂಸು ಏಕದಮ್ ಎದ್ದು ಓಡ್ಯಾಡಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಹೌದಲ್ರಿ? ಹುಟ್ಟಿದ ಕೂಸು ಓಡಿ ಬಾರಪ್ಪ ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ನಾನು ಸ್ಪೀಡಾಗಿ ಓಡಿ ಗುರಿ ಮುಟ್ತೀನಿ ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಸ್ಪೀಡಾಗಿ ಓಡಿ ಗುರಿ ಮುಟ್ತೀನಿ ಎಂದಿಗೂ ಸಾಧ್ಯ ಇಲ್ಲ. ಒಂದೊಂದು ಹೆಜ್ಜೆಗಳು ಇಡ್ತಾ ಬರೋಕ್ರಿ ಲೈಫ್ದಾಗ. ಒಂದೊಂದು ಹೆಜ್ಜೆಗಳು ಲೈಫ್ದಾಗ ಯಾವ ರೀತಿ ಇಡ್ತಾ ಬರ್ತೀವಿ, ಅದೇ ರೀತಿ ಯೂಟ್ಯೂಬ್ದಾಗ ಕೂಡ ಒಂದೊಂದು ಹೆಜ್ಜೆಗಳು ಇಡ್ತಾ ಬರೋಕ್ರಿ ನಾವು. ಅಂದಾಗ ಗುರಿ ಮುಟ್ಟಕ್ಕೆ ಸಾಧ್ಯ ಐತಿ. ಈಗ ಮನೆ ಕಟ್ಟಿಸ್ಬೇಕಾದ್ರೆ ಇಟ್ಟಂಗಿ ಇಡ್ತೀವಿ, ಅದಕ್ಕೆ ಮೊದಲೇ ಪಾಯ ಹಾಕ್ತೀವಿ. ಪಾಯ ಹಾಕಿದ ಬಳಿಕ ಇಟ್ಟಂಗಿ, ಸಿಮೆಂಟ, ಉಸುಕ ಇವೆಲ್ಲ ಇದು ಮಾಡಿಕೊಂಡು ನಾಳೆ ಸ್ಲ್ಯಾಪ್ ಆದ ಬಳಿಕ ಆಮೇಲೆ ಇದು ಮಾಡ್ಬೋದು, ಏನಂತ ಬಣ್ಣ ಹಚ್ಬೇಕು. ಇವೆಲ್ಲ ಆಗ್ಬೇಕ ಮನೆ ಎಂತ ತಯಾರಾಕತಿ. ಅದೇ ರೀತಿ ಯೂಟ್ಯೂಬ್ ಎಂಬುದು ಮನೋ ಆಗ್ಬೇಕಾದ್ರೆ ಕೂಡ ಸಾಕಷ್ಟು ಅದಕ್ಕೆ ಪರಿಶ್ರಮ ಇರ್ತೈತಿ. ಅದಕ್ಕೆ ನಾವು ಪರಿಶ್ರಮ ಪಟ್ಟಿವಿ ಅಂದ್ರೆ ಆ ಪರಿಶ್ರಮ ತಕ್ಕಂತೆ ಪ್ರತಿಫಲ ಸಿಗೈತಿ. ಮತ್ತು ಯೂಟ್ಯೂಬ್ ಎಂಬುದು ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿ ಸಾವಿರಾರು ಮೀನುಗಳು ಇರ್ತಾವೆ. ಅದರಂತೆ ಕೂಡ ಇಲ್ಲಿ ಇರೋ ಕೂಡ ಯೂಟ್ಯೂಬರ್ಸ್ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಸಾವಿರಾರು ಮೀನುಗಳು, ಸಣ್ಣ ಮೀನುಗಳು ಎಂತ ಸಣ್ಣ ಮೀನುಗಳು. ಹೇಳ್ಬೇಕಂದ್ರೆ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರು ಯೂಟ್ಯೂಬರ್ ಇದ್ದೇ ಇರ್ತಾರೆ. ಒಬ್ಬರಾದರೂ ಯೂಟ್ಯೂಬರ್ ಇದ್ದೇ ಇರ್ತಾರೆ. ಹೌದಲ್ರಿ? ಅದಕ್ಕೋಸ್ಕರ ಹೇಳ್ಬೇಕಂದ್ರೆ ತಾಳ್ಮೆಯಿಂದ ಸಾಗಬೇಕು. ಈಗ ಸಪೋರ್ಟರ್ ಕೂಡ ಹೇಳ್ತೀನಿ ರೀ. ಸಪೋರ್ಟರ್ಸ್ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಿರ್ತಾರೋ, ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತಾರೋ. ಆದರೆ ಸಪೋರ್ಟ್ ಮಾಡೋರು ಏನೈತಿ, ಈ ಯೂಟ್ಯೂಬ್ ಎಂಬ ಸಮುದ್ರದಲ್ಲಿ ಈಗ ಪೂರ್ವಕ್ಕೆ ಹೋದ್ರಂದ್ರೆ ಪಶ್ಚಿಮ ಕಡೆ ಒಂದು ಸ್ವಲ್ಪ ಕೊರತೆ ಬೀಳುತ್ತೆ, ಪಶ್ಚಿಮ ಕಡೆ ಹೋದ್ರಂದ್ರೆ ಇದನ್ನ ಕೊರತೆ ಬೀಳುತ್ತಲ್ಲಿ. ಈ ರೀತಿ ಇರುತ್ತೆ. ಈಗ ಕೆಲವರು ಹೇಳ್ತಾರೋ, ಅನ್ನ ಯೂಟ್ಯೂಬ್ದಾಗ ನಮ್ಮ ವಿಡಿಯೋ ನೋಡ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಹೆಂಗೆ ಮಾಡೋದ್ರಿ ಅಂತ. ವ್ಯೂಸ್ ಬರ್ತಾ ಇಲ್ಲ, ವಿಡಿಯೋ ಓಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇನ್ ಮುಖ್ಯ ಹೇಳ್ಬೇಕಂದ್ರೆ ಯೂಟ್ಯೂಬ್ ಕಾರಣ ಅಲ್ಲ, ಯೂಟ್ಯೂಬ್ ವೀಕ್ಷಣೆ ಮಾಡುವಂಥ ಅಭಿಮಾನಿಗಳ ಕಾರಣ ಅಲ್ಲ. ನಮ್ಮನ್ನು ಸಪೋರ್ಟ್ ಮಾಡುವಂಥ ಅಭಿಮಾನಿಗಳಾಗಲಿ, ನಮ್ಮ ಸಪೋರ್ಟರ್ಸ್ ಆಗಲಿ, ಅವರೆಂದೂ ಕಾರಣ ಹೋದಲ್ಲ. ನಮ್ಮ ಚಾನಲ್ಗೆ ನಾವು ಹೊಣೆಗಾರ ಇರ್ತೀವಿ. ನಮ್ಮ ಚಾನಲ್ನಲ್ಲಿ ವಿಡಿಯೋ ಓಡ್ತಾ ಇಲ್ಲ ಅನ್ನೋದಕ್ಕೆ ಅಂತ ಕಾರಣೀಭೂತ ನಾವಾಗಿರ್ತೀವಿ. ಏನಪ್ಪ ಕಾರಣೀಭೂತರ ಅಂದ್ರೆ ಅದರ ತಕ್ಕಂತೆ ಟಬ್ನೇಲ್ ಸರಿ ಹಾಕೋದಿಲ್ಲ, ಅದರ ತಕ್ಕಂತೆ ಕೀವರ್ಡ್ಸ್ ಹಾಕೋದಿಲ್ಲ, ಅದರ ತಕ್ಕಂತೆ ಟೈಟಲ್ ಹಾಕೋದಿಲ್ಲ, ಅದರ ತಕ್ಕಂತೆ ಇದನ್ನು ಹಾಕೋದಿಲ್ಲ, ಟ್ಯಾಗ್ಸ್ ಹಾಕೋದಿಲ್ಲ. ಇವೆಲ್ಲ ಹಾಕಿದ್ರೆ ಒಂದು ರೀತಿ ಚಾನಲ್ಗೆ ಏನೈತಿ, ಮತ್ತು ಇದಕ್ಕೆ ಏನೈತಿ, ವಿಡಿಯೋ ಏನೈತಿ, ಒಂದು ಇದನ್ನು ಸಿಗ್ತೈತಿ, ಅಂತ ಪುಷಪ್ ಸಿಗ್ತೈತಿ. ಹೇಳ್ಬೇಕಂದ್ರೆ ಈಗ ಒಂದು ವಿಡಿಯೋದಾಗ ನಾವು ಏನು ಮಾತಾಡ್ತೀವಿ, ಏನು ಮಾಡ್ತೀವಿ, ನಾವು ವಿಡಿಯೋದಾಗ ಏನು ಮಾಡ್ತೀವಿ, ಏನು ಮಾತಾಡ್ತೀವಿ, ಏನು ಕೆಲಸ ಮಾಡ್ತೀವಿ, ಅದನ್ನು ಏನಂತ ಟೈಟಲ್ದಾಗ ಸಿಂಪಲಾಗಿ ಬರಬೇಕು. ಅದು
ಟೈಟಲ್ ಸಿಂಪಲ್ ಬಂದು ಟಬ್ಮೇಲ್ದಾಗ ಜನರನ್ನ ಆಕರ್ಷಣೆ ಮಾಡುವಂಥ ಟಬ್ಮೇಲ್ ತಯಾರು ಮಾಡಿಕೊಂಡು ಅದರಲ್ಲಿ ಕೂಡ ಸಿಂಪಲ್ ಆಗಿ ಇರಬೇಕು. ಇವೆಲ್ಲ ಇದ್ದಾಗ ಈಗ ಪ್ರತಿಯೊಂದು ವಿಡಿಯೋ ವೀಕ್ಷಣೆ ಮಾಡೋರು ಏಕದಮ್ ಒಳಗಡೆ ಬರೋದಿಲ್ಲ. ಈಗ ಯಾವುದೇ ಇದ್ರೂ ಕೂಡ ಒಳಗಡೆ ಯಾರು ಬರೋದಿಲ್ಲ. ಮನಿ ಅಂತ ಚಂದ ಕಾಣಿಸ್ತಾನ್ರ, ಮನಿ ಇದನ್ನು ಕಾಣಿಸ್ತಾನ್ರ ಒಳಗೆ ಬರ್ತಾವೆ. ಏನೋ ಐತಪ್ಪ, ಉದಾಹರಣೆ ಕೊಡ್ತೀನಿ. ಯಾವ್ದ್ರ ಹೋಟೆಲ ಯಾವ್ದೊಂದು ಅಂಗಡಿ ಭಾರಿ ಚಂದ ಕಾಣಿಸ್ತಾನ್ರ, ಏನಿಸ್ತೀರಿ ನೀವು, ಏನು ಅನಿಸ್ತೈತಿ, ಡೋರ್ದಾಗ ಇದು ಕಾಣಿಸ್ತಾನ್ರ, ಫುಲ್ ಗ್ರ್ಯಾಂಡಾಗಿ ಬಣ್ಣಾಗಿ ಹಚ್ಚಿ ಇದು ಮಾಡಿರ್ತಾರೆ, ಸೂಪರ್ ಆಗಿರುತ್ತೆ. ಅವಾಗ ನಿಮ್ಗೆ ಏನಿಸ್ತೈತಿ, ಭಾರಿ ನಡ್ರು ಒಳಗತ್ತಾನ, ಹಿಂಗಿರುತ್ತೆ ರೀ. ಪ್ರತಿಯೊಂದು ಹೇಳ್ಬೇಕಂದ್ರೆ ಅದೇ ರೀತಿ ರೀ. ನೀವು ಅಂತ ಟಬ್ ಮೇಲೆ ಚೆನ್ನಾಗಿ ಮಾಡಿರಿ. ಮೊದಲ ಟಬ್ ಮೇಲೆ ಚೆನ್ನಾಗಿ ಮಾಡಿರಿ. ಟಬ್ ಮೇಲೆ ಚೆನ್ನಾಗಿ ಮಾಡಿದ್ಬೇಕ ಆಮೇಲೆ ಐತಿ ಅಭಿಮಾನಿಗಳಾಗಲಿ, ನಮ್ಮ ಇವರಾಗಲಿ, ಆಡಿಯನ್ಸ್ ಆಗಲಿ 100% ಒಳಗೆ ಬಂದು ನಿಮ್ಮ ಎಂಥ ಕಂಟೆಂಟ್ ಏನೈತಿ ಅದನ್ನ ಇಷ್ಟಪಟ್ಟು ಏನೈತಿ ಮುಂದೆ ಲೈಕ್ ಕಮೆಂಟ್ ಮಾಡಿ ನಿಮ್ಮ ಇದು ಮಾಡ್ತಾರೆ. ಮತ್ತು ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಪೂರ್ತಿ ಹತ್ರ ಯಾರು ನೋಡೋದಿಲ್ಲ. ಇದೊಂದು ಬಾಲ್ಪ ಇದನ್ನ ಹಾಕತೈತಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ವಿಡಿಯೋ ಪೂರ್ತಿ ನೋಡಿರಿ. ಚಾನಲ್ ಇದ್ದೋರಿಗೆ ಆದಷ್ಟೈತಿ ಅಂತ ಸಪೋರ್ಟ್ ಮಾಡಿರಿ ಹೇಳ್ಬೇಕಂದ್ರೆ. ಮತ್ತು ವಿಡಿಯೋ ಏನೈತಿ ಪೂರ್ತಿ ನೋಡೋದಿಲ್ಲ ಯಾರೋ ಒಬ್ಬೊಬ್ರು. ಕೆಲವೊಬ್ರು ನೋಡ್ತಾರೆ, ಕೆಲವೊಬ್ರು ನೋಡೋದಿಲ್ಲ. ಓಪನ್ ಆಗೈತಿ ನಾನು. ಕೆಲವೊಬ್ರು ನೋಡ್ತಾರೆ, ಕೆಲವೊಬ್ರು ನೋಡೋದಿಲ್ಲ. ವಿಡಿಯೋ ಏನೈತಿ ಈಗ ಬರ್ತಾರೋ ಲೈವ್ದಾಗ ಲೈವ್ದಾಗ ಒಬ್ರಿಗೊಬ್ರು ಕನೆಕ್ಟ್ ಆಗೋದಂತಾರು. ಲೈವ್ದಾಗ ಒಬ್ರಿಗೊಬ್ರು ಕನೆಕ್ಟ್ ಆಗೋದ ಲೈವ್ದಾಗ ಬರ್ತಾರೋ ಹಾಯ್ ಅಂತಾರೆ, ಮಾತಾಡಿಸ್ತಾರೋ. ಅವ್ರಿಗೆ ಬ್ಲೂ ಇರ್ತೈತಿ, ಅದ್ರ ಮ್ಯಾಗ ಏನೈತಿ ಅವ್ರ ಚಾನಲ್ ಮೇಲೆ ಐತಿ ಅಂತಾರೆ. ಇದು ಮಾಡ್ತಾರೆ, ಕ್ಲಿಕ್ ಮಾಡಿ ಓಡೋಗಿ ಪಟ್ನ ಒಂದು ಕಮೆಂಟ್ ಆಗಿ ಬಂದ್ಬಿಡ್ತಾರೆ. ಅವರು ಸಬ್ ಬಟನ್ ಹೊಡೆದು ಎಂತ ಕಮೆಂಟ್ ಆಗಿ ಬಂದ್ಬಿಡ್ತಾರೆ. ಅದರಿಂದ ಏನಾಕತ್ತಿ, ಕಮೆಂಟ್ ಆಗಿ ಬಂದ್ರಂದ್ರೆ ವಾಪಸ್ ಅವರು ಲೈವ್ ಮುಗಿದ ಬಳಿಕ ಲೈವ್ದಿಂದ ಎಕ್ಸಿಟ್ ಆಗಬೇಕು. ವಾಪಸ್ ಅವ್ರ ಚಾನಲ್ ಹೋಗೋದಿಲ್ಲ. ವಾಪಸ್ ಅವ್ರ ಚಾನಲ್ ಹೋಗಿ ವಿಡಿಯೋ ಪೂರ್ತಿ ನೋಡಿ ಇದು ಮಾಡಿ ಮತ್ತೊಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ ವಿಡಿಯೋ ಪೂರ್ತಿ ನೋಡಿ ಅದಕ್ಕೊಂದು ಇದನ್ನು ಕೊಟ್ಟು ಅಂತ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಆಮೇಲೆ ಸಬ್ಸ್ಕ್ರೈಬ್ ಇದು ಮಾಡೋದಿಲ್ಲ, ಅವರು ಬಟನ್ ಬಿಡೋದಿಲ್ಲ. ಈ ರೀತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವರು ವಿಡಿಯೋ ನೋಡೋರು ಎಷ್ಟು ನೋಡಿರ್ತಾರೆ, ಅವರು ಒಂದು 10-20 ಸೆಕೆಂಡ್ ನೋಡಿ ಹೋಗ್ಬಿಟ್ಟಿರ್ತಾರೆ. ಅವರು ಅವಾಗ ಯೂಟ್ಯೂಬ್ಗೆ ಏನಿಸ್ತಿ, ಈ ವ್ಯಕ್ತಿ ಈ ವಿಡಿಯೋ ಇಷ್ಟ ಯಾಕೆ ನೋಡ್ದ, 10-20 ಸೆಕೆಂಡ್ ಯಾಕೆ ವಿಡಿಯೋ ನೋಡ್ದ ವ್ಯಕ್ತಿವ, ಇನ್ನು ನೋಡ್ಬೇಕಾಗಿತ್ತಲ್ಲ, ವಿಡಿಯೋ ನಿನಗೆ ಇಷ್ಟ ಆಗಲಿ, ನಿನಗೆ ಈ ವ್ಯಕ್ತಿ ಇಷ್ಟೇ ಹಾಕ್ಬಿಟ್ಟ, ವಿಡಿಯೋದಾಗ ಅಷ್ಟೊಂದು ಸರಿ ಇಲ್ಲನ. ಅವಾಗ ಏನು ಮಾಡ್ತೈತಿ ಯೂಟ್ಯೂಬ್ ದೇವರು, IT ದೇವರು ರೆಕಮೆಂಡೇಶನ್ ಒಂದು ಸ್ವಲ್ಪ ಕಡಿಮೆ ಮಾಡ್ತೈತಿ ರೀ. ರೆಕಮೆಂಡೇಶನ್ ಒಂದು ಸ್ವಲ್ಪ ಕಡಿಮೆ ಮಾಡ್ತೈತಿ. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ ಯೂಟ್ಯೂಬ್ ಲೈವ್ದಾಗ ಅಂತ ಕನೆಕ್ಟ್ ಆಗ್ತೀರಿ ಒಪ್ಕೋತೀನಂತ. ಆದ್ರೆ ಆಗ್ರಿ ಆಮೇಲೆ ಏನೈತಿ ಅವ್ರ ಚಾನಲ್ ಹೋಗಿ ವಿಡಿಯೋ ಪೂರ್ತಿ ನೋಡಿ ಒಮ್ಮೆ ಸಪೋರ್ಟ್ ಮಾಡ್ರಿ ಅವ್ರಿಗೆ. ಅದರಿಂದ ಒಂದಕ್ಕೊಂದು ಇದು ಉಳಿತೈತಿ. ಮತ್ತು ಕನೆಕ್ಟ್ ಅಂತಿರಲ್ಲ, ಕನೆಕ್ಟ್ ಅದು ಸರಿಯಾಗಿ ಪ್ರೊಸೆಸ್ ಹೆಂಗೈತಿ ಆ ರೀತಿ ಮಾಡಿದ್ರೆ ಓಕೆ ಆಕತಿ. ಇಲ್ಲಾಂದ್ರೆ ಅದು ಪೂರ್ತಿ ಲೆಸ್ ಆಗ್ತಾ ಬರ್ತೈತಿ. ಈಗ ಕೆಲವೊಬ್ರು ಅಂತಿರ್ತಾರೆ, ನಂದು 5 ಹೊತ್ತು, ನಂದು 10 ಹೊತ್ತು, ನಂದು 15 ಹೊತ್ತನ, ನಂದು 2 ಹೊತ್ತನ ಅಂತಿರ್ತಾರೆ ಒಬ್ಬೊಬ್ರು. ಯಾಕೆ ಹೋಗತ್ರಿ, ಅಲ್ಲಿ ವಿಡಿಯೋ ಪೂರ್ತಿ ನೋಡಿರೋದಿಲ್ಲ ನೀವು, ಅವಸರ ಮಾಡ್ತೀರಿ. ಅಲ್ಲೂ ಕೂಡ ಅವಸರ ಮಾಡ್ತೀರಿ ಸ್ನೇಹಿತರೆ. ನಾನು ಆತ್ಮೀಯ ಅಕ್ಕ ತಂಗಿರು ಬ್ರದರ್ಸ, ಅಲ್ಲೂ ಕೂಡ ಅವಸರ ಮಾಡ್ತೀರಿ ನೀವು. ಅಲ್ಲಿ ಯಾವ ರೀತಿ ಅವಸರ ಮಾಡ್ತೀರಿ, ಒಂದು ಕಮೆಂಟ್ ಹಾಕಿ ಬಂದ್ವಿ ಅಂದ್ರೆ ನಮಗೆ ಒಂದಂತರ ಸಬ್ ಸಿಗ್ತದೆ ಅವಸರ ಮಾಡ್ತೀರಿ ನೀವು. ಅದಕ್ಕೆ ತಾಳ್ಮೆಯಿಂದ ಕಾಯಬೇಕು. ಮತ್ತು ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬರ್ತೀನಿ, ಸಪೋರ್ಟರ್ಸ್ಗೆ ಬೆಲೆ ಕೊಡ್ರಿ. ಸಪೋರ್ಟ್ ಮಾಡ್ತಾರಂದ್ರೆ ಬೆಲೆ ಕೊಡ್ರಿ ಅವರಿಗೆ. ಮತ್ತು ಸಪೋರ್ಟರ್ ಏನೈತಿ ಒಬ್ರಿಗೆ ಸಪೋರ್ಟ್ ಮಾಡೋಂಥ ಮೀಸಲಿರೋದಿಲ್ಲ. ಅವ್ರು ಎಲ್ಲ ಕಡೆ ಸಪೋರ್ಟರ್ ತಿರುಗಾಡ್ತಿರ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಈಗ ಒಂದೊಂದು ನಾನು 3 ತಿಂಗಳಿಂದ 3-4 ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ. ಈ 3-4 ತಿಂಗಳು 4 ತಿಂಗಳು 3-4 ತಿಂಗಳು ಯಾವ ರೀತಿ ಇರ್ತಂದ್ರೆ, ಒಂದು ಗಂಟೆ ಒಳಗೆ 1 ತಾಸು ಒಳಗೆ 10ರಿಂದ 15 ಜನ ಅಂತ ಲೈವ್ದಾಗ ಇರ್ತಾರೆ. 1 ಗಂಟೆ ಒಳಗೆ ಈಗ ಉದಾಹರಣೆ ಕೊಡ್ತೀನಿ. ಈಗ ಸಂಜಿಂದ 6 ಗಂಟೆ ಇಟ್ಕೋರಿ. ಸಂಜಿಂದ 6 ಗಂಟೆ ಹಿಡಿದು 7 ಗಂಟೆ ಮಟ್ಟ ನೋಡ್ತೀನಿ. 10ರಿಂದ 15 ಜನ ಅಂತ ಲೈವ್ದಾಗ ಇರ್ತಾರೆ. ಈ 10ರಿಂದ 15 ಜನ ಲೈವ್ದಾಗ ಇದ್ದಾಗ ಸಪೋರ್ಟರ್ ಇರೋ ಒಬ್ಬನೇ ಇರ್ತಾರೆ. ಸಾಕಷ್ಟು ಜನ ಸಪೋರ್ಟರ್ ಇರ್ತಾರೋ. ಈಗ ಒಬ್ಬರ ಸಪೋರ್ಟ್ ಇರ್ತಾನೋ, ಇವ್ರು 10-15 ಜನನೂ ಆತ್ಮೀಯರು ಇರ್ತಾರೋ, ಬೇಕಾದವ್ರು ಇರ್ತಾರೋ. ಮತ್ತು ಇವ್ರಿಗೆ ಎಲ್ರಿಗೂ ಅಂತ ಸಪೋರ್ಟ್ ಮಾಡೋ ಅವಶ್ಯಕತೆ ಇರುತ್ತೆ. ಆ ಟೈಮ್ದು ಏನೈತಿ, ಒಂದು ಕಡೆ ಹೋದ್ರೆ ಒಂದು ಕಡೆ ಸ್ವಲ್ಪ ಎಂಥ ಕೊರತೆ ಆಗ್ತಿರತ್ತೆ. ಈಗ ಸಪೋರ್ಟ್ರ ಒಂದು ದಿವ್ಸ ಬರಲಿಲ್ಲ ಅಂದ್ರೂ ಮತ್ತೊಂದು ದಿವ್ಸ ಬರ್ತಿರ್ತಾರೋ, ಮತ್ತೊಂದು ದಿವ್ಸ ಬಂದ ಈ ಥರ ಸಪೋರ್ಟ್ ಮಾಡ್ತಿರ್ತಾರೋ. ಅವಾಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಮ್ಮ ಲೈವ್ಗೆ ಯಾರು ಬರ್ತಾ ಇಲ್ಲಪ್ಪ, ಹೆಂಗೆ ಮಾಡೋದ್ರಿ, ನಮ್ಮ ಲೈವಿಗೆ ಯಾರು ಬರ್ತಾ ಇಲ್ಲ, ಹೆಂಗೆ ಮಾಡೋದ್ರಿ ಅಂತ ಚಿಂತೆ ಮಾಡಬಾರ್ದು. ಫಸ್ಟ್ ಟೈಮ್ ನೀವು ಅಂತ ಲೈವ್ ಬಂದಿದ್ರಿ ಅಂದ್ರೆ ಯಾರೂ ಬರೋದಿಲ್ಲ ರೀ. ನಾನು ಕೂಡ ಆದರೂ ಎಂತ ಇಲ್ಲಿ ಬಂದು ನೋಡ್ರಿ ಏನೋ ಬತ್ತು ನೋಡ್ರಿ, ಏನೋ ಬತ್ತು ನೋಡಿದ್ರೆ ಹಾರಿ ಹೊತ್ತು ನೋಡ್ರಿ. ನಾನು ಕೂಡ ಫಸ್ಟ್ ಟೈಮ್ ಲೈವ್ ಬಂದಾಗ ನೊಣ ಹೊಡೆದೀನಿ ರೀ ಕೂತ್ಕೊಂಡೆ. ಫಸ್ಟ್ ಟೈಮ್ ಲೈವ್ ಬಂದಾಗ ಯೂಟ್ಯೂಬ್ದಾಗ ಫಸ್ಟ್ ಟೈಮ್ ಲೈವ್ ಬಂದಾಗ ನಾನು ಕೂಡ ಅಂತ ನೊಣ ಹೊಡೆದೀನಿ. ಆದರೆ ಮುಂದೆ ಬರ್ತಾ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊರಿ. ಈಗ ಉದಾಹರಣೆ ಕೊಡ್ತೀನಂತ ನಾನು ಯಾವಾಗ ಆಗಸ್ಟ್ ಕಾಣಿಸುತ್ತೆ, ಆಗಸ್ಟು ಜೂನ್ ಲಾಸ್ಟ್ ಜುಲೈ ಫಸ್ಟ್ ಇರ್ಬೇಕು ಬತ್ತಕ್ಕೆ ಫಸ್ಟ್. ಅವಾಗ ಅನ್ಕೊಂಡು ನಂತರ ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಫಿಕ್ಸ್ ಟೈಮಿಂಗ್ ಮಾಡ್ಕೊಂಡು
ಪ್ರತಿ ಭಾನುವಾರ ಅಷ್ಟು ಲೈವ್ ಮಾಡ್ತಿದ್ದೆ ನಾವು. ಪ್ರತಿ ಭಾನುವಾರ ವಾರಕ್ಕೊಮ್ಮೆ ಅಷ್ಟು ಲೈವ್ ಮಾಡ್ತಿದ್ನಿ. ಅದು ಎಂತಿ ಪ್ರತಿ ಭಾನುವಾರ ಸಂಜೆಯಿಂದ 7ರಿಂದ 8-8:20 ತನಕ ಲೈವ್ ಮಾಡ್ತಿದ್ನಿ. ಅವಾಗ ಅಪ್ಪಾಜಿರು ಮಾತಾಡ್ತಿದ್ರು. ಅಪ್ಪಾಜಿರು ಏನು ಮಾತಾಡ್ತಿದ್ರು, ಮೋಟಿವೇಶನ್ ವೀಡಿಯೋಗಳು ಕೊಡ್ತಿದ್ರು, ಮೋಟಿವೇಶನ್ ಬಗ್ಗೆ ಮಾತಾಡ್ತಿದ್ರು ಅಪ್ಪಾಜಿರು. ಮುಂದೆ ಬರ್ತಾ ನಾನು ವಾರಕ್ಕೊಮ್ಮೆ ಇದ್ದಿದ್ದನ್ನಂತಿ ಡೈಲಿ ಮಾಡಕತ್ನಿ. ಯಾಕೆ WH ನಮ್ಗೆ ಬೇಕಾಗಿತ್ತಲ್ಲ, ಮೋನೋ ಮಾಡ್ಕೊಳ್ಳೋ ಸಂಬಂಧ WH ಬೇಕಾಗಿತ್ತು. ಅದ್ರ ಸಂಬಂಧ ಡೈಲಿ ಮಾಡ್ತಾ ಬನ್ನಿ. ಡೈಲಿ ಮಾಡ್ತಾ ಮತ್ತು ಪ್ರತಿದಿನ ಸಂಜೆಯಿಂದ 7 ಗಂಟೆಗೆ ಅಂತ ಬರಬರ್ತೀನಿ ಕರೆಕ್ಟ್ ಟೈಮಿಂಗ್. ಈ ಸಂಜೆಯಿಂದ 7 ಗಂಟೆ ಆತಂದ್ರೆ ನಮ್ಮ ಉತ್ತರ ಕರ್ನಾಟಕ ಆಗೋದ್ರದ್ದು ಲೈವ್ ಎತ್ತಪ್ಪ ನಮ್ಮ ಆತ್ಮೀಯ ಅಕ್ಕ ತಂಗಿರಾಗಲಿ ಬ್ರದರ್ಸ್ ಆಗಲಿ ಬಂದು ಸಪೋರ್ಟ್ ಮಾಡಿರೋರು. ಇದೇ ರೀತಿ ನೀವು ಡೈಲಿ ಒಂದು ಟೈಮಿಂಗ್ ಫಿಕ್ಸ್ ಮಾಡಿರಿ. ಮತ್ತು ಮುಂಜಾನೆ ಸಂಜೆಗೆ ಮಾಡೋರು ಹೇಳ್ತೀನಿ, ನಾನು ಮುಂಜಾನೆ ಸಂಜೆಗೆ ಮಾಡೋ ಅವಶ್ಯಕತೆನೇ ಇಲ್ಲ ಅಂತೀನಿ. ನಾನು 2 ಟೈಮ್ ಲೈವ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ 2 ಟೈಮ್ ಲೈವ್ ಮಾಡ್ತೀರಿ ಒಪ್ಕೋತೀನಿ. 2 ಟೈಮ್ ಅಂತ ಲೈವ್ ಮಾಡೋದ್ರಿಂದ ಏನಾಗತ್ತೆ ಗೊತ್ತೇನ್ರಿ, ಮುಂಜಾನೆ ಬಂದ್ರೆ ಸಂಜೆಗೆ ಬರೋದಿಲ್ಲ, ಸಂಜೆಗೆ ಬಂದ್ರೆ ಮುಂಜಾನೆ ಬರೋದಿಲ್ಲ. ಅದ ನೀವು ಒಂದೇ ಟೈಮ್ದಲ್ಲಿ ಲೈವ್ ಇಟ್ರಂದ್ರೆ ಮುಂಜಾನೆ ಬರೋರು ಸಂಜೆಗೆ ಬರೋರು ಎಲ್ಲರೂ ಕೂಡ ಬರ್ತಾರೋ, ಎರಡೂ ಕೂಡ ಒಂದಾಗೆ ಅಂತ WH ಬರ್ತೈತಿ. ಯಾಕೆ ಮುಂಜಾನೆ ಯಾರು ಬಂದಿರೋದಿಲ್ಲ ಅವರು, ಯಪ್ಪ ನಮ್ಮ ಉದಯ ಬ್ರದರ್ಸ್ ಅಂತ ಸಚಿನ್ ಬರೋದು ಇವತ್ತು ಲೈವ್ ಐತಿ 7 ಗಂಟೆಗೆ ಹೋಗು ನೆರವತ್ತು ಬರ್ತಾರೋ. ನೀವು ಯಾವ ಟೈಮ್ ನಾ ಮುಂಜಾನೆ ಹೋಗಿ ಬಂದಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರ ಲೈವ್ ಮುಂಜಾನೆ ಹೋಗಿ ಬಂದಿಲ್ಲ ಬ್ರದರ್ ಹೋಗಿ ಬರ್ರಿ ಅಂತಾರೆ, ಬಿಟ್ಬಿಡ್ತಾರೆ. ಈಗ ಟ್ರಾಫಿಕ್ ಜಾಮ್ ಹುಯ್ಯತ್ ಕಾರಡಿ ಬಂದ್ರೆ ಹಂಗೆ ರೀ. ಈಗ ಟ್ರಾಫಿಕ್ ಜಾಮ್ ಒಳಗೆ ಈಗ ಟ್ರಾಫಿಕ್ ಸಿಗ್ನಲ್ ಬಿತ್ತಲ್ಲ ಹುಯ್ಯತ್ ಕಾರಡಿ ಬರೋದು ಹೆಂಗೆ ಮೇನ್ ರೋಡ್ ಮ್ಯಾಗ ಈ ಒಂದೊಂದು ಅಂತ ಗಾಡಿಗಳು ಹೋಗೋದು ಹೆಂಗೆ ರೀ, ಅದಕ್ಕೆ ಕೆಟ್ಟ ಫರ್ಕ್ ಬೀಳ್ತಾರೆ ರೀ. ಅದೇ ರೀತಿ ಅದಕ್ಕೆ ಲೈವ್ ಏನು ಮಾಡ್ತಿರಲ್ಲ, ಡೈಲಿ ಒಂದೇ ಟೈಮ್ ಲೈವ್ ಮಾಡಿರಿ. ಡೈಲಿ ಒಂದು ಟೈಮ್ ಲೈವ್ ಮಾಡಿರಿ 1.5 ಗಂಟೆ. ಡೈಲಿ ಒಂದು ವಿಡಿಯೋ ಹಾಕ್ರಿ. ಲೈವ್ ಮ್ಯಾಗ ಬರೀ ಅವಲಂಬನೆ ಹಾಕಿ ಕೊಡ್ರಬೇಡ್ರಿ. ಜೀವನದಾಗ ಯಾವ ರೀತಿ ಹೋಗ್ತಿರ್ತಿ ಯಾವ ರೀತಿ ಮಾಡ್ತಿರ್ತೀವಿ ಅದೇ ರೀತಿ ಏನಂತ ಲೈವ್ ಮ್ಯಾಗ ಯಾವುದೇ ರೀತಿ ಅವಲಂಬನೆ ಹಾಕಿ ಹೋಗಬೇಡ್ರಿ. ಅದ್ರ ಜೊತೆ ವಿಡಿಯೋ ಹಾಕ್ರಿ. ವಿಡಿಯೋ ಟೈಮಿಂಗ ಲೈವ್ ಟೈಮಿಂಗ್ ಚೇಂಜ್ ಮಾಡಿರಿ. ವಿಡಿಯೋ ಹಾಕಿ ಟೈಮ್ಗೆ ಇದು ಮಾಡಿಬಿಡ್ರಿ ಅಂತ ಲೈವ್ ಮಾಡಿಬಿಡ್ರಿ. ಲೈವ್ ಮಾಡಿ ಟೈಮ್ಗೆ ವಿಡಿಯೋ ಹಾಕ್ಬೇಡ್ರಿ. ಉದಾಹರಣೆ ಕೊಡ್ತೀನಿ, ಮಧ್ಯಾಹ್ನ 2 ಗಂಟೆಗೆ ನೀವಂತರ ವಿಡಿಯೋ ಹಾಕಿದ್ರಿ ಅಂದ್ರೆ ಸಂಜೆಯಿಂದ 5 ಗಂಟೆ 6 ಗಂಟೆ 7 ಗಂಟೆ ಲೈವ್ ಮಾಡಿರಿ. ಒಂದು 2-3 ತಾಸು ಗ್ಯಾಪ್ ಕೊಡಿರಿ. ಒಂದು 2 ತಾಸು ಗ್ಯಾಪ್ ಕೊಡಿರಿ. ಆದರೆ ಟೈಮಿಂಗ್ ಮಾತ್ರ ಒಂದೇ ಟೈಮಿಂಗ್ ಮಾಡ್ಕೋಬೇಡ್ರಿ. ಮತ್ತು ತಾಳ್ಮೆಯಿಂದ ಸಾಗ್ರಿ. ಸಪೋರ್ಟರ್ಸ್ ಯಾರು ಬರ್ತಾರಲ್ಲ ಸಪೋರ್ಟರ್ಸ್ ಇದು ಮಾಡಿರಿ, ಬೆಲೆ ಕೊಡ್ರಿ, ಎಲ್ಲ ರೀತಿಯಿಂದ ಮಾಡ್ಕೋತೀವ್ರಿ. ಒಂದು ದಿವ್ಸ 2 ದಿವಸ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ಬರ್ತಾರೋ ಬಂದು ಸಪೋರ್ಟ್ ಮಾಡ್ತಾರೋ, ಅವ್ರಿಗೂ ಕೂಡ ಅವು ಇವು ಕೆಲಸ ಇರ್ತಾವೆ, ಎಲ್ರಿಗೂ ಸಪೋರ್ಟ್ ಮಾಡ್ಬೇಕಲ್ಲ. ಅದ್ರ ಸಂಬಂಧ ಮತ್ತು ಸಪೋರ್ಟರ್ನ ಹೀಯಾಳಿಸೋದಾಗಲಿ ಇದನ್ನಾಗಲಿ ಮಾಡೋಕೋಬೇಡ್ರಿ. ಏನಪ್ಪ ಸಪೋರ್ಟ್ ಮಾಡಿಲ್ಲ ಇವರು, ಸಪೋರ್ಟ್ ಮಾಡಿಲ್ಲವರು, ನಮ್ಗೆ ಮಾಡಂಗಿಲ್ಲ, ಇವ್ರು ಒಬ್ಬರಿಗೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರಂತ ಆ ಮಾತು ಎಲ್ಲೂ ಅನ್ನಕೋಬೇಡ್ರಿ. ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ನೀವು ಅನ್ಕೋತಿರ್ಬೇಕು, ಅಲ್ಲಿ ನೀವು ಇದ್ರಿ, ನೀವು ಇಲ್ಲ ನಮ್ಮ ಮನೆ ಬರಲೇ ಇಲ್ಲರಲ್ಲ ಅಂತ. ಅಲ್ಲಿ ನೀವು ಸಪೋರ್ಟ್ ಮಾಡತ್ತೀರಿ, ನೀವು ಏನಂತ ಇಲ್ಲಿ ಬರಲೇ ಇಲ್ಲ ಅಂತ ಹಿಂಗೆ ಅಂತೀರಿ ನೀವು. ಮನುಷ್ಯ ಅಲ್ಲಿದ್ದ ಮನುಷ್ಯ ಇಲ್ಲಿ ಇರ್ತಾನೇನ್ರಿ, ಈಗ ಮಾತಾಡೋ ಮನುಷ್ಯ ನಾಳೆ ಇರ್ತಾನೆ, ಮುಂಜಾನೆ ಇರೋದಿಲ್ಲ. ಹಿಂಗೆ ಹಾಕತ್ತೆ. ಅದಕ್ಕೆ ಹೇಳಿದ್ರಿ ಇಷ್ಟ. ನನ್ನ ತಾಳ್ಮೆ ಬಗ್ಗೆ ಸ್ವಲ್ಪ ಏನೋ ಮಾಹಿತಿ ಕೊಟ್ನಿ. ಜೀವನದಾಗ ತಾಳ್ಮೆ ಯಾವ ರೀತಿ ಮುಖ್ಯ, ಅದೇ ರೀತಿ ಯೂಟ್ಯೂಬ್ ಜರ್ನಿಗಳು ಕೂಡ ಇದನ್ನು ಬೇಕು, ತಾಳ್ಮೆ ಬೇಕು ಅಂತ ನಾನು ಒಂದು 8 ಮಾತಾಡೀನಿ. 8 ಮಾತಕ್ಕೆ ಜಾಸ್ತಿ ಹೇಳ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಅಂದಿಗೆ ಮತ್ತೆ ಬರ್ತೀನಂತ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಮುಗಿಸ್ತೀನಂತ ವಿಡಿಯೋ. ನಮಸ್ಕಾರ ಸ್ನೇಹಿತರೆ.